ಕಳೆದ ಸಂದೇಶಗಳಲ್ಲಿ ನಾವು ಧ್ಯಾನಿಸ್ತಾ ಬಂದೆವು. ತುವತೈರದಲ್ಲಿ ಒಂದು ಸ್ತ್ರೀ ಪಾತ್ರವನ್ನು ಕುರಿತು ನಾವು ನೋಡುತ್ತೇವೆ. ಪೆರ್ಗಮ ಸಭೆಯಲ್ಲಿ ಸ್ತ್ರೀ ಪಾತ್ರವಿರಲಿಲ್ಲ, ಪುರುಷನ ಪಾತ್ರವಿತ್ತು. ಅವನು ಯಾರು ಎಂಬುದಾಗಿ ಹೇಳುವಾಗ ಬಿಳಾಮನ ದ್ರವ್ಯಾಶೆಯಿಂದ ಇರುವಂಥ ದುರ್ಬೋಧನೆಯ ಆತನ ಎರಡು ಮುಖಗಳನ್ನು ನೋಡ್ತಾ ಇದ್ದೆವು. ಒಂದು ಕಡೆ ಆತ ದೇವರ ಆತ್ಮ ತುಂಬಿದವನಾಗಿದ್ದನು, ದೇವರ ಜ್ಞಾನ ಪಡೆದವನಾಗಿದ್ದನು, ಸರ್ವಶಕ್ತನಾದ ದೇವರನ್ನ ನೋಡಿದಿರುವಂಥವನಾಗಿದ್ದನು. ನಾವು ಆ ಅರಣ್ಯಕಾಂಡದಲ್ಲಿ ಆ ಮಾತುಗಳನ್ನು ತಿಳ್ಕೊಳ್ತಾ ಬಂದೆವು. ಆತನು ಕರ್ತನಾದ ಯೇಸು ಕ್ರಿಸ್ತನ ಜನನದ ಕುರಿತು ಕೂಡ ಪ್ರವಚಿಸಿರುವಂಥವನು. ಆದರೆ ಕಾಲಾಂತರದಲ್ಲಿ ಯಾವ ರೀತಿ ದುಷ್ಪರಿಣಾಮಕ್ಕೆ ಕಾರಣವಾಯಿತು ಎಂಬುದನ್ನು ಬಿಳಾಮ ಬೋಧನೆಯನ್ನು ಕುರಿತು ನಾವು ಪೆರ್ಗಮ ಸಭೆಯಲ್ಲಿ ಧ್ಯಾನಿಸ್ತಾ ಬಂದೆವು. ಆದರೆ ತುವತೈರ ಸಭೆಗೆ ಬಂದಾಗ ಒಬ್ಬ ಮಹಿಳೆ, ಒಬ್ಬಳು ಹೆಂಗಸು ಕರ್ತನಲ್ಲಿ ಪ್ರಿಯರೇ, 20ನೇ ವಚನ ನಾನು ಓದ್ತಾ ಇದ್ದೇನೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 20ನೇ ವಚನ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ, ಯೆಜಬೇಲ್ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಇಲ್ಲಿ ನೀನು 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 ಎಂಬುದಾಗಿ ಹೇಳುವಾಗ ಅದು ಸಭೆ ಎಂಬುದನ್ನಾಗಿ ನಾವು ಗುರುತಿಸಬೇಕು. ತುವತೈರ ಸಭೆ. ಮತ್ತು ಅವಳು ಅವಳು ಅವಳ ಮಕ್ಕಳು ಎಂಬುದಾಗಿ ಹೇಳುವಾಗ ಯೆಜಬೇಲಳು ಮತ್ತು ಯೆಜಬೇಲನ ಮಕ್ಕಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ತುವತೈರ ಸಭೆಯ ವಿಷಯಕ್ಕೆ ನಾವು ಬಂದಾಗ, ಈ ತುವತೈರ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಜಾರಿ ಹೋಗುವಂಥವಳು. ಅಂದರೆ ಏನು ಕರ್ತನ ಮಾರ್ಗ ಅಥವಾ ದೇವರ ಮಾರ್ಗ ಅಥವಾ ನೀತಿಯ ಮಾರ್ಗದ ಆ ದಿಕ್ಕಿನಲ್ಲಿ ನಡೀತಿರುವಂತಹ ಒಂದು ಸಭೆ ಹಂತ ಹಂತವಾಗಿ ಆ ತುವತೈರ ಸಭೆಯಲ್ಲಿರುವವರು ಲೋಕಾನುಸಾರವಾಗಿ ಲೋಕದ ವ್ಯವಹಾರಗಳೊಂದಿಗೆ ಲೋಕದ ಜೊತೆಗೆ ಬೆರೆತು ಹೋಗುವಂತ ಕೆಲವು ನಿರ್ದಿಷ್ಟವಾದಂಥ ಪಾಪಗಳನ್ನ ಮಾಡುವಂತಹದ್ದು ಆ ಬೆಂಕಿಯ ಉರಿಯ ಕಣ್ಣುಗಳಂತೆ ಇರುವಂತಹ ಕರ್ತನು ದೃಷ್ಟಿಸಿದವನಾಗಿರ್ತಾನೆ. ಅದಕ್ಕಾಗಿ ಪ್ರಕಟಣೆ ಗ್ರಂಥದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ತಾನು ಪರಿಚಯಿಸಿಕೊಳ್ಳುವಾಗ ಬೆಂಕಿಯ ಉರಿಯಂತಿರುವ ಕಣ್ಣುಗಳಿರುವವನು ಎಂಬುದಾಗಿ ಹೇಳ್ತಾ ಬಂದರು. ಬೇರೆ ಇಲ್ಲಿ ನಾವು ಇವತ್ತಿನ ಸಂದೇಶದಲ್ಲಿ ಈ ಪದವನ್ನ ಯೆಜಬೇಲಳು ಎಂಬುದಾಗಿರುವಂತ ಈ ಅನ್ಯ ಸೀಮೆಯ ಅಥವಾ ಅನ್ಯ ಜಾತಿಯ ಈ ಹೆಂಗಸಿನ ಈಕೆಯ ಒಂದು ದುರ್ಬೋಧನೆ, ಈಕೆಯ ಒಂದು ದುಷ್ಪ್ರೇರಣೆಯ ಪರ್ಯವಸಾನಗಳೇನು, ಕಾನ್ಸಿಕ್ವೆನ್ಸಸ್, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಆಫ್ ಯೆಜಬೇಲಳ ಆ ಒಂದು ಏನು ಆಕೆಯ ಇನ್ಫ್ಲೂಯೆನ್ಸ್ ಎಷ್ಟು ಮಟ್ಟಿಗೆ ಪ್ರಭಾವಗೊಳಿಸಿದಳು ಹಳೆ ಒಡಂಬಡಿಕೆಯಲ್ಲಿ ಎಂಬುದಾಗಿ ನಾವು ಗಮನಿಸ್ತೇವೆ. ಕರ್ತನಲ್ಲಿ ಪ್ರಿಯರೇ, ಎರಡು ರೀತಿಗಳಲ್ಲಿ ನಾವು ಧ್ಯಾನಿಸಬೇಕು. ಸತ್ಯವೇದದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ, ಅದರಲ್ಲೂ ವಿಶೇಷವಾಗಿ 7 ಸಭೆಗಳ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತಿರುವಾಗ ಪ್ರತಿಯೊಂದೊಂದು ಪದವನ್ನ, ಪ್ರತಿಯೊಂದೊಂದು ವಚನವನ್ನ ಅದರ ಆತ್ಮಿಕ ಅರ್ಥದಲ್ಲಿ, ಅದರ ಒರಿಜಿನಲ್ ಭಾಷೆಯ ಅರ್ಥದಲ್ಲಿ ನಾವು ಅರ್ಥ ಮಾಡಿಕೊಂಡು ಧ್ಯಾನಿಸ್ತಾ ಇದ್ದೀವಿ. ಉದ್ದೇಶ ಏನಂತ ಹೇಳಿದ್ರೆ, ಈ ಸಂದೇಶವನ್ನು ಕೇಳಿಸ್ಕೊಳ್ತಕ್ಕಂಥ ಸಹೋದರ ಸಹೋದರಿಯವರು ಮತ್ತೊಮ್ಮೆ ಈ ಸಂದೇಶವನ್ನು, ಈ ವಾಕ್ಯಗಳನ್ನು ಓದುವಾಗ ಇದರ ಸ್ಪಷ್ಟವಾದಂಥ ಅರ್ಥವು ಅದು ಆ ಮನುಷ್ಯರಿಗೆ ಪ್ರತಿಯೊಬ್ಬರು ಕೂಡ ಅದರ ಒಂದು ಅರ್ಥವು ಸಿಗಬೇಕು, ಅದು ಅರ್ಥ ಆಗಬೇಕು. ಟು ಕ್ರಿಯೇಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಅಮಿಡ್ಸ್ಟ್ ಆಲ್ ದ ಲಿಸನರ್ಸ್, ಎಲ್ಲ ಕೇಳಿಸ್ಕೊಳ್ಳೋರಲ್ಲಿ ಪ್ರತಿಯೊಂದು ವಚನದ ಒಂದು ಐತಿಹಾಸಿಕ ಹಿನ್ನೆಲೆ, ಭೌಗೋಳಿಕ ಹಿನ್ನೆಲೆ ಮತ್ತು ಅದರಲ್ಲಿ ಅಡಕವಾಗಿರ್ತಕ್ಕಂಥ ಪಾರಮಾರ್ಥಿಕವಾದ ಅರ್ಥ ಇವೆಲ್ಲ ಗ್ರಹಿಸ್ಕೊಂಡಾಗ ನಮಗೆ ವಾಕ್ಯದ ಆಳ ಅರಿವಾಗುತ್ತದೆ. ಇಲ್ಲಿ ನಾವು ಗಮನಿಸ್ತೇವೆ, ಸ್ತ್ರೀ ಅಥವಾ ಹೆಂಗಸು ಅಂದಾಗ ಎಲ್ಲ ಕೂಡ
ಸಿಸ್ಟರ್ಸ್ ಅನ್ಯತಾ ಭಾವಿಸಬಾರದು. ಯಾಕಂತ ಹೇಳಿದ್ರೆ ದೇವರ ದೃಷ್ಟಿಯಲ್ಲಿ ಸ್ತ್ರೀ ಬೇರೆ ಅಲ್ಲ, ಪುರುಷ ಬೇರೆ ಅಲ್ಲ. ದೇವರು ಎಂದಿಗೂ ಪಕ್ಷಪಾತ ಮಾಡಿಲ್ಲ. ಕಾಲಾಂತರದಲ್ಲಿ ಅನೇಕ ರೀತಿಯ ಭಾವನೆಗಳು ತುಂಬಿಕೊಂಡಾಗ ಈ ರೀತಿಯ ರಾಗ ದ್ವೇಷಗಳು, ಭಾವೋದ್ರೇಕಗಳು ಉಂಟಾಗಿರಬಹುದು, ಸಹಜ. ಆದರೆ ದೇವರ ಪರಿಕಲ್ಪನೆಯಲ್ಲಿ, ದೇವರ ದೃಷ್ಟಿಯಲ್ಲಿ, ದೇವರ ದೃಷ್ಟಿಕೋನದಲ್ಲಿ ಆ ಮನುಷ್ಯ ಅಂದರೆ ಗಂಡು ಎಂಬುದಾಗಿ ಅಲ್ಲ ಅಥವಾ ಹೆಣ್ಣು ಎಂಬುದಾಗಿ ಅಲ್ಲ, ಅವರಿಬ್ಬರು ಕುರಿತು ಒಂದೇ ಪದವನ್ನ ಸತ್ಯವೇದದಲ್ಲಿ ದೇವರು ಉಪಯೋಗಿಸಿ ಹೇಳ್ತಾರೆ. ಅದು ಎಲ್ಲಂದ್ರೆ ನೋಡೋಣ, ಆದಿಕಾಂಡ 5ನೇ ಅಧ್ಯಾಯ. ದಯವಿಟ್ಟು ನನ್ನ ಜೊತೆಯಲ್ಲಿ ಆದಿಕಾಂಡ 5ನೇ ಅಧ್ಯಾಯ 2ನೇ ವಚನಕ್ಕೆ ಸತ್ಯವೇದವನ್ನು ತಿರುಗಿಸಿ. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಮತ್ತು ಮೊದಲಿನಿಂದ ನೋಡಿದಾಗಲೂ ಕೂಡ ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಸೃಷ್ಟಿಕಾಲ, ಸಿ ದ ವೆರಿ ಬಿಗಿನಿಂಗ್, ಆ ಬೇಸ್ ನೋಡಿ ಸತ್ಯವೇದ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಸೃಷ್ಟಿಯ ಕಾಲದಲ್ಲಿ ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಅವರನ್ನು ಎರಡಾಗಿ, ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆದಾಮನಿಗೆ ಗಾಢ ನಿದ್ದೆಯನ್ನುಂಟು ಮಾಡಿ ಆತನ ಪಕ್ಕೆಲುಬುಗಳಿಂದ ಒಂದೆಲುಬನ್ನು ತೆಗೆದು ಅವಳನ್ನು ಉಂಟು ಮಾಡಿದನು. ಅದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿದನು. ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಅವರಿಗೆ ಸ್ತ್ರೀ ಪುರುಷ ಅಂತ ಹೆಸರಿಟ್ಟಿಲ್ಲ. ದೇವರು ಎಷ್ಟು ನಿಷ್ಪಕ್ಷಪಾತವಾದಂಥ ಎ ಗ್ರೇಟ್ ಗಾಡ್, ಅಮೇಝಿಂಗ್ ಗಾಡ್. ಆತ ಬಹಳ ಸ್ಪಷ್ಟವಾಗಿ ಮನುಷ್ಯ ಎಂದು ಹೆಸರಿಟ್ಟನು. ಕನ್ನಡ ಸತ್ಯವೇದದಲ್ಲಿ ಫುಟ್ ನೋಟ್ಸ್ ಅಲ್ಲಿ ಆದಾಮ್ ಎಂಬುದಾಗಿ ಬರೆದಿದೆ. ಅಂದರೆ ಅಲ್ಲಿಂದಲೇ ಮೂಲ, ಸೃಷ್ಟಿಯ ಕಾಲದಲ್ಲಿ. ಈಗ ನಾವು ಯಾಕೆ ಈ ವಿಷಯಗಳನ್ನ ಚಿಂತಿಸ್ತೀವಿ ಎಂಬುದಾಗಿ ಯೋಚನೆ ಮಾಡುವಾಗ, ಪ್ರಕಟಣೆ ಗ್ರಂಥದಲ್ಲಿ ಬರುವ ಯೆಜಬೇಲಳು ಎಂಬುದನ್ನು ನಾವು ಓದುತ್ತಿರುವಾಗ ನಮ್ಮ ಮನಃಫಲಕದಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಚಿಂತನೆಯಲ್ಲಿ ಸ್ತ್ರೀಯರು ಎಂಬತಕ್ಕಂಥ ಒಂದು ಜನರಲೈಸೇಷನ್, ಆ ಒಂದು ಫೀಲಿಂಗ್, ಆ ಭಾವನೆ ಬರಬಾರ್ದು. ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸ್ತ್ರೀ ಆ ಹೆಂಗಸು ಎಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ಐತಿಹಾಸಿಕವಾಗಿ ರಾಜರ ಚರಿತ್ರೆಯಲ್ಲಿ ಇರ್ತಕ್ಕಂಥ ಒಬ್ಬ ಹೆಂಗಸು, ಮಹಿಳೆ. ಆಕೆ ಅಕ್ಷರಾರ್ಥವಾಗಿ ನಿರ್ದಿಷ್ಟವಾದವಳು. ಆದರೆ ಹೊಸ ಒಡಂಬಡಿಕೆಗೆ ಬಂದಾಗ, ಪ್ರಕಟಣೆ ಗ್ರಂಥದಲ್ಲಿರುವಾಗ ಆ ನಿರ್ದಿಷ್ಟತೆ ಇಲ್ಲ. ಆ ನಿರ್ದಿಷ್ಟವಾದ ಹೆಂಗಸು ಎಂಬುದಾಗಿಲ್ಲ, ಆ ಹೆಂಗಸು ಅಂದರೆ ಯಾವ ದುಷ್ಪ್ರೇರಣೆ ಮಾಡುವ, ದುಷ್ಟ ಗುಣಗಳಿರುವಂತಹ, ದುಷ್ಟ ಶಕ್ತಿಯ ಪ್ರಭಾವದ ಒಳಪಟ್ಟಿರುವಂಥ ಆ ಒಂದು ಆತ್ಮಿಕ ಅರ್ಥದಲ್ಲಿ ಅದನ್ನು ಗಮನಿಸುವಾಗ ಆ ಸ್ತ್ರೀ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಸ್ತ್ರೀ ಸಕಾರ ತಕಾರ ರಕಾರ ಮಿಶ್ರಮಂ ಸ್ತ್ರೀ ರೂಪಂ ಅಂತ. ಅಂದ್ರೆ ಸ ಅಂದ್ರೆ ಸತ್ವಗುಣ, ತ ಅಂದ್ರೆ ತಮೋಗುಣ, ರ ಅಂದ್ರೆ ರಜೋಗುಣ. ಈ ಮೂರು ಶಬ್ದಗಳ ಮಿಲನವಾಗಿ ಸ್ತ್ರೀ ಅಂತ ಉಂಟು ಮಾಡಲ್ಪಟ್ಟರು ಎಂಬುದಾಗಿ ಸಂಸ್ಕೃತ ಭಾಷೆಯಲ್ಲುಂಟು. ಆದರೆ ಆ ಪರಂಪರೆಯಲ್ಲಿ ಇದ್ದಾಗ ಸ್ತ್ರೀಯನ್ನು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಬಹಳ ಎಲ್ಲ ಎತ್ತರವಾಗಿಟ್ರು, ಇಲ್ಲ ಅಡಿಗೆ ಮನೆಗೆ ಸೀಮಿತಗೊಳಿಸಿದ್ರು. ಸತ್ಯವೇದ ಹಾಗೆ ಹೇಳ್ತಿಲ್ಲ. ಸತ್ಯವೇದ ಹೇಳುವಂಥದ್ದೇನೆಂದ್ರೆ, ಸ್ತ್ರೀ ಇಲ್ಲದೆ ಪುರುಷನು ಅಪೂರ್ಣನು, ಪುರುಷನಿಲ್ಲದೆ ಸ್ತ್ರೀ ಅಪೂರ್ಣನು. ಅಂದರೆ ಪುರುಷ ಸ್ತ್ರೀ ಇಬ್ಬರು ಕೂಡ ದೇವರ ದೃಷ್ಟಿಯಲ್ಲಿ ಆ ಸಮಾನತೆಯಲ್ಲಿರುವಂತ ಆ ದೇವರ ದೃಷ್ಟಿಕೋನದಲ್ಲಿರುವಾಗ ಈ ಒಬ್ಬಳ ನಿರ್ದಿಷ್ಟ ಸ್ತ್ರೀಯ ಕುರಿತು ನಮಗೆ ಉಲ್ಲೇಖ ಬರುವುದು ಎಫೆಸ್ ಸಭೆಯಲ್ಲಿ ಬರುವುದಿಲ್ಲ, ಸ್ಮರ್ಣ ಸಭೆಯಲ್ಲಿ ಬರುವುದಿಲ್ಲ, ಪೆರ್ಗಮ ಸಭೆಯಲ್ಲಿ ಬರುವುದಿಲ್ಲ. ಮತ್ತೆ ನಾವು ಮುಂದಕ್ಕೆ ಬರುವಾಗ ತುವತೈರ ಸಭೆಯಲ್ಲಿ ಈ ಸೈದ್ಧಾಂತಿಕ ಹಿನ್ನೆಲೆ
ಅಂದರೆ ಒಂದು ಹೆಣ್ಣಿನ ವಿಷಯದಲ್ಲಿ ಇರುವಂಥ ಸಂಗತಿಯನ್ನು ಕಾಣ್ತೇವೆ. ಹಾಗಾದರೆ ವೈ ಗಾಡ್ ಈಸ್ ಸೋ ಪರ್ಟಿಕ್ಯುಲರ್ ಅಬೌಟ್ ದಿಸ್ ವುಮೆನ್? ಈ ಹೆಂಗಸಿನ ವಿಷಯದಲ್ಲಿ, ಈ ಸ್ತ್ರೀಯ ವಿಷಯದಲ್ಲಿ ಸತ್ಯವೇದದಲ್ಲಿ ಯಾಕೆ 3-4 ಅಧ್ಯಾಯಗಳಲ್ಲಿ ಅರಸರ ಗ್ರಂಥದಲ್ಲಿ ಅಕ್ಷರಾರ್ಥವಾಗಿ ಆಕೆಯ ಬಗ್ಗೆ ಹೇಳಲ್ಪಟ್ಟಿತ್ತು? ಇದನ್ನು ನಾವು ಚೆನ್ನಾಗಿ ಆ ಹಳೆ ಒಡಂಬಡಿಕೆಯ ಆ ಸೂಚನೆಯ ಹಿನ್ನೆಲೆಯಲ್ಲಿ, ಆ ಬಿಬ್ಲಿಕಲ್ ರೆಫರೆನ್ಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ, ದೇವರು ಎಷ್ಟು ನ್ಯಾಯವಂತನು, ದೇವರು ಎಷ್ಟು ನೀತಿವಂತನು, ದೇವರು ಎಷ್ಟು ಕಾಲಾವಕಾಶ ಆಕೆ ಬದಲಾಗ್ಲಿಕ್ಕೆ ಕೊಡ್ತಾ ಇದ್ದಾನೆ. ಆದರೆ ಆಕೆಯ ವರ್ತನೆಯಲ್ಲಿ, ಆಕೆಯ ಜೀವಿತದಲ್ಲಿ ದೇವರ ಮಾರ್ಗಗಳಿಗೆ ಎದುರು ಸಡ್ಡು ಹೊಡಿತಕ್ಕಂಥ ಒಂದು ವಿಪರೀತ ಮನೋಭಾವ ಇರುವವಳಾಗಿರುವುದರಿಂದ ಆಕೆಯಿಂದ ದೇವರ ಮಾರ್ಗ ಇಸ್ರಾಯೇಲರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಬೋಧನೆಯನ್ನು ನಮ್ಮ ಕರ್ತನಾದಂತಹ, ನಮ್ಮ ತಂದೆಯಾದಂತಹ ದೇವರು, ಕರ್ತನಾದ ಯೆಹೋವನು ಯೋಚನೆ ಮಾಡಿದನು. ಹೊರೇಬು ಬೆಟ್ಟದಲ್ಲಿ ಏಲಿಯನನ್ನು ನಿಲ್ಲಿಸಿ, ಕರ್ಮೇಲು ಬೆಟ್ಟದಲ್ಲಿ ಏಲಿಯನನ್ನು ಪ್ರಾರ್ಥನಾಪರನಾಗಿ ಮಾಡಿ, ಇಸ್ರಾಯೇಲ್ ಜನಾಂಗಕ್ಕೆ ಯೆಹೋವನು ತಾನೇ ಸೃಷ್ಟಿಕರ್ತನು, ಬಿಡಿರಿ, ನಾನು ಬಿಟ್ಟು ಬೇರೊಬ್ಬ ದೇವರು ಇಲ್ಲ ಎಂಬುದಾಗಿ ತನ್ನನ್ನು ಪ್ರಕಟಪಡಿಸಿಕೊಳ್ಳುತ್ತಾ ಅವರನ್ನು ನಡೆಸುವ ಆ ಸಂದರ್ಭದಲ್ಲಿ ಒಬ್ಬ ಮಹಾನ್ ಪ್ರವಾದಿಯ ಮನಸ್ಸನ್ನೇ ಕೆಡಿಸಿರುವಂತಹ, ಆ ಒಬ್ಬ ಮಹಾನ್ ಪ್ರವಾದಿಯ ಮನಸ್ಸನ್ನ ಬಲಹೀನಪಡಿಸುವಂತ ಒಂದು ದೌಷ್ಟ್ಯತೆ, ಒಂದು ದೌರ್ಜನ್ಯ, ಒಂದು ದಬ್ಬಾಳಿಕೆ, ಒಂದು ಕ್ರೂರತ್ವ ಇರುವಂತ ಈ ಮಹಿಳೆ. ಅದಕ್ಕಾಗಿಯೇ ನಾವು ಆ ರೆಫರೆನ್ಸಸ್ನ ಒಮ್ಮೆ ನೋಡಬೇಕು. ದಯಮಾಡಿ ನೋಡಿ, ಮೊದಲನೇ ಅರಸರ ಗ್ರಂಥ 19ನೇ ಅಧ್ಯಾಯದಲ್ಲಿ ಯೆಜಬೇಲಳ ಒಂದು ರೆಫರೆನ್ಸ್ ಬರ್ತದೆ. ಎಲ್ಲೆಲ್ಲಿ ಯೆಜಬೇಲಳ ಒಂದು ಸಂಬಂಧಪಟ್ಟಂತ ವಾಕ್ಯವು ಬರುತ್ತದೋ, ಸತ್ಯವೇದದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ, ತುವತೈರ ಸಭೆಗೆ ಆ ಕರ್ತನು ಹೇಳಿರುವಂತ ಆ ಎಚ್ಚರಿಕೆಯನ್ನು ನಾವು ಗಮನಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅದನ್ನು ದೃಷ್ಟಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ಯೆಜಬೇಲಳ ಘಟನೆಗಳನ್ನ ನಾವು ಧ್ಯಾನಿಸ್ತಿರ್ಬೇಕು ಪ್ರಿಯರೇ. ಮೊದಲನೇ ಅರಸರ ಗ್ರಂಥ 19ನೇ ಅಧ್ಯಾಯ 2ನೇ ವಚನ, 1ನೇ ವಚನದಿಂದ ನಾನು ಓದ್ತಾ ಇದ್ದೇನೆ. ಏಲಿಯನು ಎಲ್ಲಾ ಪ್ರವಾದಿಗಳನ್ನು ಕತ್ತಿಯಿಂದ ಸಮರಿಸಿದ್ದನು, ಅವನು ಮಾಡಿದ ಬೇರೆ ಎಲ್ಲಾ ಕಾರ್ಯಗಳನ್ನು ಆಹಾಬನು ಈಜಬೇಲಳಿಗೆ ತಿಳಿಸಿದಾಗ, ಆಕೆಯು ಏಲಿಯನ ಬಳಿಗೆ ದೂತರನ್ನು ಕಳಿಸಿ ಅವನಿಗೆ, ಇನ್ನು ಮುಂದಿನ ವಚನಗಳಲ್ಲಿ ನಿನ್ನ ಪ್ರಾಣವನ್ನ ನಾನು ತೆಗೆಯುತ್ತೇನೆ ಎಂಬುದಾಗಿ ಹೆದರಿಕೆಯನ್ನ ಕಳಿಸಿದರು. ಹೆದರಿಕೆ ಹೇಳಿ ಕಳಿಸಿದ್ಲು ದೂತರಿಂದ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವ ಒಂದು ಅಂಶ ಏನಂದ್ರೆ, ಆಹಾಬನಾದ್ರೂ ಹೇಳಬಹುದಾಗಿತ್ತು, ಆಹಾಬನೇ ತನ್ನ ದೂತನನ್ನು ಕಳಿಸಬಹುದಾಗಿತ್ತು. ಆತನು ತನ್ನ ಹೆಂಡತಿಯ ಕೈಗೊಂಬೆಯಾಗಿ, ಇನ್ನು ಮುಂದಕ್ಕೆ ನಾವು ನೋಡ್ತೀವಿ ಹೇಗೆ ಆತನು ತನ್ನ ಹೆಂಡತಿಯ ಮಾತಿಗೆ, ಆಕೆಗೆ ಆತನು ಹೇಗೆ ಕೈಗೊಂಬೆಯಾಗಿ ಆ ಇಸ್ರಾಯೇಲರ ಅರಸನು ದೇವರ ಕೋಪಕ್ಕೆ ಗುರಿ ಆಗ್ತಾನೆ ಎಂಬುದನ್ನ ನಾವು ಧ್ಯಾನಿಸ್ತೇವೆ. ವಿ ಆರ್ ಸ್ಟಡಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಯೆಜಬೇಲಳ ಆ ಗುಣಲಕ್ಷಣಗಳ ಪ್ರಭಾವ, ಅದರ ಒಂದು ಪರ್ಯವಸಾನ ತುಯತೈರ ಸಭೆಗೆ ಎಂತಹ ಒಂದು ಘಾತಕಾರಿ ಸಂಗತಿ ನಡೆಯುತ್ತೆ ಎಂಬುದನ್ನು ಅಕ್ಷರಾರ್ಥವಾಗಿರುವಂತ ಯೆಜಬೇಲಳ ಗುಣಗಳನ್ನ ನಾವು ಧ್ಯಾನಿಸ್ತಾ ಇದ್ದೇವೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ಈಕೆಯ ಮಾತಿನ ಸಲುವಾಗಿ ಏನು ನಡೆಯಿತು ಎಂಬುದಾಗಿ ನೋಡುವಾಗ, ಏಲಿಯನು ಆತನು ಅಲ್ಲಿಂದ ಹೊರಟು ಹೋದನು ತನ್ನ ಪ್ರಾಣ ರಕ್ಷಣೆಗಾಗಿ ಎಂಬುದು 3ನೇ ವಚನದಲ್ಲಿ ನಾವು ನೋಡ್ತೇವೆ. 4ನೇ ವಚನದಲ್ಲಿ ನಾವು ನೋಡಿದಾಗ ಆತನು ಅರಣ್ಯದೊಳಗೆ ಹೋಗಿ ಜಾಲಿ ಮರದ ಕೆಳಗಡೆ ಮಲಗಿಕೊಂಡನೆಂಬುದನ್ನು ನಾವು ನೋಡ್ತೇವೆ. ಮೊದಲನೇ ಅರಸರ ಗ್ರಂಥ 19ನೇ ಅಧ್ಯಾಯ 5ನೇ ವಚನ. ಆದರೂ ಕರುಣಾಮಯನಾದ ದೇವರು ಏಲಿಯನನ್ನ ಬಲಪಡಿಸುವ ಎಲ್ಲ ಪ್ರಯತ್ನಗಳು, 3-4 ಪ್ರಯತ್ನಗಳು ಕೂಡ ವಿಫಲವಾಗ್ತವೆ. ನೋಡ್ರಿ, 6ನೇ ವಚನ 5ನೇ ವಚನದಲ್ಲಿ ನೋಡುವಾಗ, ಒಬ್ಬ ಕೊನೆಯ ಭಾಗದಲ್ಲಿ
ಒಬ್ಬ ದೂತನು ಅವನನ್ನು ತಟ್ಟು ಎದ್ದು ಊಟ ಮಾಡು ಎಂದು ಹೇಳಿದನು. ಯಾಕೆಂದರೆ ಏಲಿಯನು ಎದ್ದು ನೋಡಲಾಗಿ ಆತನಿಗೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ಇತ್ತು. ಅಷ್ಟು ಮಾತ್ರವಲ್ಲ, ಮತ್ತು 7ನೇ ವಚನದಲ್ಲಿ ನೋಡಿದಾಗ ಮತ್ತೊಂದು ಸಾರಿ ಯೆಹೋವನ ದೂತನು ಅವನಿಗೆ ಊಟ ಮಾಡಿಸಿದನು. ಮತ್ತು ಹಾಗೆ ಮುಂದಕ್ಕೆ ನೋಡುವಾಗ ದೇವಗಿರಿಯಾದ ಹೋರೇಬಿಗೆ ಹೋದನು ಎಲಿಯನು. ಆದರೆ 9ನೇ ವಚನದ ನಂತರ 10ನೇ ವಚನದಲ್ಲಿ ನಾವು ನೋಡುವಾಗ ಏಲಿಯನು ಆತನ ಒಂದು ಗವಿಯಲ್ಲಿ, ಒಂದು ಗುಹೆಯಲ್ಲಿ ಅವಿತುಕೊಂಡನು. ಏನಕ್ಕೆ ಇಷ್ಟೆಲ್ಲ ಆಗಿದ್ದು ಅಂದ್ರೆ, ಆ ದೌಷ್ಟ್ಯತೆಯನ್ನು ಮೆರೆದಿರುವಂತ, ದುಷ್ಟತನ ಇರುವಂತ ಆ ಮಹಿಳೆಯ ಆ ಒಂದು ದೌರ್ಜನ್ಯ, ಒಬ್ಬ ಆರಿಸಲ್ಪಟ್ಟ ಪ್ರವಾದಿಯ ಮನಶಕ್ತಿಯನ್ನು ಕುಗ್ಗಿಸಿತಲ್ಲ, ದ ಫಿಮೇಲ್ ಡಾಮಿನೇಷನ್, ಆಕೆಯ ಒಂದು ಆ ದಬ್ಬಾಳಿಕೆ. ಆಹಾಬನು ಅರಸನು, ಆದರೆ ಆತನ ಪ್ರಭಾವವನ್ನು ಮಿತಿ ಮೀರಿ ಆಹಾಬನ ಹೆಂಡತಿಯಾಗಿರುವಂತಹ ಯೆಜೆಬೇಲಳು ಮುಂಚೂಣಿಗೆ ಬರುತ್ತಾ ದೇವರ ದಾಸರುಗಳನ್ನ ದಾರಿ ತಪ್ಪಿಸುವವರು. ಅದನ್ನೇ ನಾವು ಮುಂದಿನ ವಾಕ್ಯ ಭಾಗದಲ್ಲಿ ಗಮನಿಸಿ ನೋಡ್ತೇವೆ. ಯೆಹೋವ ದೇವರು ಏಲಿಯನನ್ನ ಎಷ್ಟಾಗಿ ಬಲಪಡಿಸಕ್ಕೆ ಹೋದರೂ ಕೂಡ ಆತ ಮರಣವನ್ನೇ ಅಪೇಕ್ಷಿಸಿದನು. ಕರ್ತನಲ್ಲಿ ಪ್ರಿಯರೇ, ದಿಸ್ ಈಸ್ ದ ಎಫೆಕ್ಟ್ ಆಫ್ ಯೆಜೆಬೇಲ್ಸ್ ಇನ್ಫ್ಲೂಯೆನ್ಸ್. ಯೆಜೆಬೇಲ್ ಎಂಬ ಆಕೆಯ ಪ್ರಭಾವದಿಂದ ದೇವರು ಆರಿಸಿಕೊಂಡಿರುವಂತ ಒಬ್ಬ ಮಹಾನ್ ಪ್ರವಾದಿ ತನ್ನ ಯೋಜನೆಯನ್ನು ಸಂಪೂರ್ಣಗೊಳಿಸದೆ ಮಧ್ಯಕ್ಕೆ ಆತ ಬಿಟ್ಟವನಾದನು. ಹಿ ಬಿಕಮ್ ಎ ಡ್ರಾಪ್ ಔಟ್. ಪ್ರಾಯಶಃ ತಾಯಂದಿರಿಗೆ ತಮ್ಮ ಮಕ್ಕಳು ಡ್ರಾಪ್ ಔಟ್ ಆದ್ರೆ ಬಹಳ ದುಃಖ ಆಗುತ್ತೆ. ಅವನು ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅಥವಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರೆ ಒಂದು ಸರ್ಟಿಫಿಕೇಟ್ ಬಂದ್ರೆ ಎಲ್ಲೂ ಇದಾಗುತ್ತೆ. ಅದು ಎಂತ ಒಂದು ಇಷ್ಟಕರವಾದಂತ ಒಂದು ಕೋರಿಕೆ. ಹಾಗೆ ದೇವರು ಕೂಡ ಏಲಿಯನ ಪಾತ್ರ ಮುಂದುವರಿಬೇಕಾಗಿದೆ, ಆದ್ರೆ ಆತ ಡ್ರಾಪ್ ಔಟ್ ಆಗ್ತಾನೆ. ಆಗ ದೇವರು ಏಲಿಯನನ್ನ ಕರ್ಕೊಂಡು ಎಲೀಷನಿಗೆ ಆತನನ್ನ ಆರಿಸಿಕೊಂಡು ನೀನು ಎಲೀಷನನ್ನ ಅಭಿಷೇಕ ಮಾಡು ಎಂಬುದಾಗಿ ಹೇಳುವ ಪರಿಸ್ಥಿತಿ ಉಂಟಾದದ್ದು ಯೆಜೆಬೇಲಳ ಮೂಲಕವಾಗಿಯೇ ಎಂಬುದನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇ ಅಂಶ. ಸೆಕೆಂಡ್ ಥಿಂಗ್ಸ್, ಎರಡನೇ ವಿಷಯವನ್ನ ನಾವು ನೋಡುವಾಗ ಯೆಜೆಬೇಲಳು ಯಾವ ರೀತಿ ಕಾರ್ಯವನ್ನು ಮಾಡಲಿ ಎಂಬುದಾಗಿ ನಾವು ನೋಡುವಾಗ ಮೊದಲನೇ ಅರಸರ ಗ್ರಂಥ 18ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತು ಕಾಣ್ತೇವೆ. ಮೊದಲನೇ ಅರಸರ ಗ್ರಂಥ 18ನೇ ಅಧ್ಯಾಯ 4ನೇ ವಚನ ನಾನೇ ಓದ್ತಾ ಇದ್ದೇನೆ. ಈಜೆಬೇಲಳು, ಬ್ರಾಕೆಟ್ ನಲ್ಲಿದೆ ಆ ವಾಕ್ಯ ಬ್ರದರ್ಸ್. ಈಜೆಬೇಲಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾದ ಈ ಓಬದ್ಯನು 100 ಮಂದಿ ಪ್ರವಾದಿಗಳನ್ನು ತೆಗೆದುಕೊಂಡು ಅವರನ್ನು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು. ದಿಸ್ ಈಸ್ ದಿ ಎಫೆಕ್ಟ್ ಆಫ್ ಯೆಜೆಬೇಲಳು. ಯೆಜೆಬೇಲಳ ಈ ಆಕೆಯ ಒಂದು ಪರಿಣಾಮದಿಂದ, ಆಕೆಯ ಒಂದು ದುಷ್ಪ್ರವರ್ತನೆಯಿಂದ, ಆಕೆಯ ದುರ್ಬೋಧನೆಯ ಸಲುವಾಗಿ ನಡೆದಿರುವಂತ ಇನ್ನೊಂದು ಪ್ರಭಾವ ಏನೆಂಬುದಾಗಿ ಹೇಳುವಾಗ, ಈಜೆಬೇಲಳು ಯೆಹೋವನ ಪ್ರವಾದಿಯಾದ ಎಲಿಯನ ಮಾತ್ರವಲ್ಲ, ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಾ ಇರುವಾಗ, ಶಿ ವಾಸ್ ಕಿಲ್ಲಿಂಗ್ ದ ಪ್ರಾಫಿಟ್ಸ್ ಆಫ್ ಲಾರ್ಡ್ ಜೆಹೋವಾ, ಯೆಹೋವನ ಪ್ರವಾದಿಗಳನ್ನ ಕೊಲ್ಲುವಂತವಳಾಗಿದ್ದಳು. ಕರ್ತನಲ್ಲಿ ಪ್ರಿಯರೇ, ಇದು ಬಹಳ ಗಂಭೀರವಾದ ವಿಷಯವನ್ನಾಗಿ ದೇವರು ತೆಗೆದುಕೊಂಡನು ಪ್ರಿಯರೇ. ಯಾಕಂದರೆ ಆಕೆಯು ಮಿತಿಮೀರಿದಾಗಿರುವಂತ ಒಂದು ಕಾರ್ಯಕ್ಕೆ ಕೈ ಹಾಕುವಂತವರಾದರೂ ಕೂಡ ತಂದೆಯಾದಂತಹ ದೇವರು ತಾಳ್ಮೆಯನ್ನು ವ್ಯಕ್ತಪಡಿಸಿದರು. ಯಾಕಂದ್ರೆ ಆಕೆ ಬದಲಾಗಲು ಸಾಕಷ್ಟು ಸಮಯವನ್ನು ಕೊಟ್ಟೆ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡ್ತೇವೆ. ಆದರೆ ಆಕೆ ಬದಲಾಗಲಿಲ್ಲ. ಪರಂತು ಆಕೆಯ ಒಂದು ದೌರ್ಜನ್ಯಗಳು, ಆಕೆಯ ಒಂದು ದಬ್ಬಾಳಿಕೆ ಗುಣಗಳು ಬಹಳ ಹೆಚ್ಚಾಗಿ ನಡೀತಾ ಇದ್ವು. ಗಮನಿಸಿ ನೋಡ್ರಿ, ಆಕೆಯ ಒಂದು ಕಾರ್ಯಗಳು ಇನ್ನೂ ಹೇಗೆಂಬುದಾಗಿ ನಾವು ನೋಡುವಾಗ ಮೊದಲನೇ ಅರಸರ ಗ್ರಂಥ 21ನೇ ಅಧ್ಯಾಯ
1-10 ನಡುವೆ ಕೆಲವು ಸಂಗತಿಗಳನ್ನ ನಾವು ಇಸಬೇಲಳ ಬಗ್ಗೆ ಗಮನಿಸ್ತೇವೆ. ಆ ಪಾಯಿಂಟ್ಸ್ನ ನಾವು ಯಾಕೆ ನೋಟ್ ಮಾಡ್ಕೋಬೇಕಂದ್ರೆ, ಪ್ರಕಟಣೆ ಗ್ರಂಥದಲ್ಲಿರುವಂತ ಥುಯತೈರ ಸಭೆಯಲ್ಲಿ ಬರುವಂತ ಈ ಸ್ತ್ರೀಯು ಸತ್ಯವೇದದ ಹಳೆ ಒಡಂಬಡಿಕೆ ಅನುಸಾರವಾಗಿರುವಾಗ ಯಾವ ಗುಣಲಕ್ಷಣಗಳು ಇರುವಂತವಳಾಗಿದ್ದಾಳೋ, ಟಾಪೋಗ್ರಾಫಿಕಲಿ ಅಂದ್ರೆ ಸಾಂಕೇತಿಕ ಭಾಷೆಯಲ್ಲಿ, ಟೈಪೋಲಾಜಿಕಲಿ ಅದರ ಆತ್ಮೀಕ ರೀತಿಯಲ್ಲಿ ನೋಡುವಾಗ ಪ್ರಕಟಣೆ ಗ್ರಂಥದಲ್ಲಿ ಕೂಡ ಅದೇ ಲಕ್ಷಣಗಳು ಬರುವಂತಹ ಒಂದು ಸ್ತ್ರೀ ಶಕ್ತಿ, ಎ ವಿಕೆಡ್ ವುಮೆನ್, ಆಕೆಯ ಹೆಸರು ಸೂಚಿಸಲ್ಪಟ್ಟಿಲ್ಲ, ಆದರೆ ಆಕೆಯ ಆ ಪ್ರಭಾವ ಹಾಗೆ ಇರುವಂತಹದ್ದು ನಾವಲ್ಲಿ ಕಾಣ್ತೇವೆ. ಆದ್ದರಿಂದ ಮತ್ತೊಮ್ಮೆ ಯೆಜಬೇಲಳ ಒಂದು ದೌರ್ಜನ್ಯಕ್ಕೆ ಮತ್ತೊಂದು ಘಟನೆ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. 1ನೇ ವಚನದಿಂದ 10 ವಚನಗಳ ನಡುವೆ ಕೆಲವು ಮುಖ್ಯವಾದಂತಹ ಪಾಯಿಂಟ್ಸ್ ಮಾತ್ರ ಸಾಧ್ಯವಾದ್ರೆ ಅಂಡರ್ಲೈನ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋಟ್ ಮಾಡ್ಕೊಳ್ತಾರಿ ಅಲ್ಲಿನ ಪಾಯಿಂಟ್ಸ್ ಏನು ಎಂಬುದನ್ನು. ಯಾಕೆ ದೇವರ ಉಗ್ರತೆ ಯೆಜಬೇಲಳ ಮೇಲೆ ಬಂತು, ಅಥವಾ ಯೆಜಬೇಲಳು ಯಾಕೆ ಈ ರೀತಿ ದೇವರ ಉಗ್ರತೆಯನ್ನು ತನ್ನ ಮೇಲೆ ಆಹ್ವಾನ ಮಾಡಿಕೊಂಡಳು? ಈ ಯೆಜಬೇಲನ ಸ್ವಭಾವ ಇರುವಂತ ಒಂದು ಸ್ವಭಾವವೋ, ಅಥವಾ ಆ ರೀತಿಯ ಆತ್ಮವೋ, ಅಥವಾ ಆ ರೀತಿಯ ಒಂದು ಸ್ವಾಭಾವಿಕ ಕಾಲಘಟ್ಟದಲ್ಲಿ, ಪ್ರಕಟಣೆ ಗ್ರಂಥ ಕಾಲಘಟ್ಟದಲ್ಲಿ ಆ ರೀತಿಯ ಮನಸ್ಥಿತಿಯೋ, ಒಟ್ಟಾರೆ ಹೇಳುವುದಾದರೆ ಅದರ ಪ್ರತಿಬಿಂಬ ಈ ಒಂದು ಗ್ರಂಥಗಳಲ್ಲಿರುವ ಅಕ್ಷರಾರ್ಥವಾದ ಇಸಬೇಲಳ ಪ್ರತಿಬಿಂಬ, ಇಸಬೇಲಳ ಸ್ವಾಭಾವಿಕ ಚಿಂತನೆಗಳು, ಈಕೆ ಇರ್ತಕ್ಕಂಥ ದುರ್ಬೋಧನೆಗಳು, ಇವುಗಳ ಒಂದು ಪ್ರತಿಬಿಂಬ, ಇವುಗಳ ಒಂದು ರಿಫ್ಲೆಕ್ಷನ್ ನಾವು ಪ್ರಕಟಣೆ ಗ್ರಂಥದಲ್ಲಿ ನೋಡುತ್ತಿರುವುದರಿಂದ ಆ ವಚನಗಳು ನಮಗೆ ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ಈಕೆಯ ಅನಾಹುತಗಳು, ಈಕೆಯ ದೌರ್ಜನ್ಯಗಳು, ಈಕೆಯ ವಿಕೆಡ್ನೆಸ್, ದೌಷ್ಟ್ಯತನವನ್ನು ನಾವು ಒಮ್ಮೆ ಪರೀಕ್ಷಿಸಬೇಕು ಪ್ರೇರೆ. ಅದಕ್ಕಾಗಿ ನಾನು ಓದ್ತಾ ಇದ್ದೇನೆ. ನಾಬೋತನು ಹತನಾದದ್ದು ಎಂಬುದಾಗಿ ಒಂದು ಶೀರ್ಷಿಕೆ ಹೇಳಲ್ಪಟ್ಟಿದೆ. ಇದು ನಮ್ಮೆಲ್ಲರಿಗೂ ಗೊತ್ತಿದೆ. ಅನಂತರ ಸಂಭವಿಸಿದ್ದೇನೆಂದರೆ, ಇಸ್ರೇಲಿನಲ್ಲಿ ಸಮಾರ್ಯದ ಅರಸನಾದ ಅಹಾಬನ ಅರಮನೆಯ ಹತ್ತಿರ ಇಸ್ರೇಲಿನವನಾದ ನಾಬೋತನೆಂಬ ಮನುಷ್ಯನ ದ್ರಾಕ್ಷ ತೋಟವಿತ್ತು. ಅಹಾಬನು ನಾಬೋತನಿಗೆ, ನಿನ್ನ ದ್ರಾಕ್ಷ ತೋಟವನ್ನು ನನಗೆ ಕೊಡು, ಅದು ನನ್ನ ಅರಮನೆಯ ಹತ್ತಿರವಿರುವುದರಿಂದ ಅದನ್ನು ಕಾಯಿ ಪಲ್ಯದ ತೋಟವನ್ನಾಗಿ ಮಾಡಿಕೊಳ್ಳುವೆನು. ಅದಕ್ಕೆ ಬದಲಾಗಿ ನಿನಗೆ ಅದಕ್ಕಿಂತ ಉತ್ತಮವಾದ ತೋಟವನ್ನು ಕೊಡುತ್ತೇನೆ. ಇಲ್ಲಿ ನ್ಯಾಯವಾಗಿ ನಾಬೋತನೆಂಬುವನು ದ್ರಾಕ್ಷ ತೋಟವಿತ್ತು. ಒಂದೇ ಒಂದು ಕಾರಣ, ಈ ಅಹಾಬನು ಇದು ನನ್ನ ಅರಮನೆಗೆ ಹತ್ತಿರವಾಗಿದೆ, ಆದುದರಿಂದ ಇದನ್ನ ನಾನು ವಶ ಮಾಡಿಕೊಳ್ತೇನೆ, ನನಗೆ ಬರೆದು ಕೊಡು ಇದನ್ನ, ಯಾಕಂದ್ರೆ ನಾನು ಇದರಲ್ಲಿ ಕಾಯಿ ಪಲ್ಯಗಳಿರುವಂತಹ ತೋಟವನ್ನು ಮಾಡಿಕೊಳ್ತೇನೆ ಎಂಬುದಾಗಿ ಹೇಳ್ತಾನೆ. ಸತ್ಯವೇದದಲ್ಲಿ ಹೇಳುತ್ತೆ, ಯೆಶಾಯ ಗ್ರಂಥದಲ್ಲಿ ಅಂತ ಕಾಣಿಸುತ್ತೆ, ಹೊಲಕ್ಕೆ ಹೊಲವನ್ನು, ಮನೆಗೆ ಮನೆಯನ್ನ ಸೇರಿಸಿ ಅದನ್ನು ತೆಗೆದುಕೊಳ್ಳುವ ಶಾಪಗ್ರಸ್ತನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಮನೆ ಕಟ್ಟದಿದ್ದರೆ ಮನೆ ಕಟ್ಟುವವನ ಪ್ರಯಾಸ ವ್ಯರ್ಥ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ದೇವರು ಒಂದು ವೇಳೆ ಯಾರಿಗೆ ಯಾವುದನ್ನು ಕೊಡ್ತಾನೋ ಅದನ್ನು ತೆಗೆದುಕೊಳ್ಳುವುದರಲ್ಲಿ ತಪ್ಪೇನಿಲ್ಲ. ಆದರೆ ಇನ್ನೊಬ್ಬನ ಕತ್ತೆಯನ್ನಾಗಲಿ, ಇನ್ನೊಬ್ಬನ ಸೊತ್ತನ್ನಾಗಲಿ, ಇನ್ನೊಬ್ಬನ ಎತ್ತನ್ನಾಗಲಿ ಆಶಿಸಬಾರದು ಎಂಬುದು ದೇವರು ಕೊಟ್ಟಿರುವಂತಹ ದಶಾಜ್ಞೆಗಳಲ್ಲಿ ಒಂದಾಗಿದೆ. ಆದರೆ ಈ ಅಹಾಬನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ, ಪ್ರಿಯರೇ, ಅತಿ ಆಶೆ, ದುರಾಶೆ ಬಹಳ ಭಯಾನಕವಾದಂತ ಒಂದು ಪಾಪ. ಈ ಪ್ರೇರಣೆಯಲ್ಲಿ, ಈ ದುಷ್ಪ್ರೇರಣೆಯಲ್ಲಿ ಇರುವವನು ಈ ಅಹಾಬನು ಯೆಜಬೇಲಳ ಸಹವಾಸದಿಂದ. ಆದರೆ ಇವನು ತನ್ನ ಶಕ್ತಿಯಿಂದ ತಗೊಳ್ಳಿಕ್ಕೆ ಆಗ್ತಿಲ್ಲ. ಬಟ್ ವಾಟ್ ಎ ಮ್ಯಾನ್ ಹಿ ಈಸ್, ಇವನೆಂತ ಮನುಷ್ಯ, ಇವನು ತನ್ನ ಹೆಂಡತಿಯ ಕೈಗೊಂಬೆ ಹೇಗಾಗ್ತಿದ್ದಾನೆ ನೋಡ್ರಿ. ಅವನ ಮೋರೆ ಹೇಗಾಗುತ್ತದೆ ಅಂತ ಇಲ್ಲಿ ಬಹಳ ಸ್ಪಷ್ಟವಾಗಿ ಕನ್ನಡ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. 3ನೇ ವಚನದಲ್ಲಿ ನಾಬೋತನು ತಿರಸ್ಕಾರ ಮಾಡ್ತಾನೆ. ಅದಕ್ಕೆ ನಾಬೋತನು, ನಾನು ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನು ನಿನಗೆ ಮಾರದಂತೆ ಯೆಹೋವನು ನನ್ನನ್ನು ತಡೆಯಲಿ ಎಂದು ಉತ್ತರ ಕೊಟ್ಟನು. ವಾಟ್ ಎ ಗ್ರೇಟ್ ಥಾಟ್. ಅದರಲ್ಲಿ ಎಷ್ಟು ಒಳ್ಳೆಯ ಅರ್ಥ ಇದೆ ಪ್ರಿಯರೇ.
ಆ? ನೋಡಿ, ಪಿತ್ರಾರ್ಜಿತ ಸ್ವಾಸ್ಥ್ಯವನ್ನ ಮಾರಬಾರದು, ಯೆಹೋವನು ನನ್ನನ್ನು ತಡೆಯಲಿ ಎಂಬುದಾಗಿ. ಯಾಕಂದ್ರೆ ಆ ಜ್ಯೇಷ್ಠತ್ವದ ಹಕ್ಕು ಮಾರಿಕೊಳ್ಳಬಾರದು. ಪ್ರಿಯರೇ, ಸತ್ಯವೇದದಲ್ಲಿ ಅನೇಕ ಸಂಗತಿಗಳು ನೋಡ್ತೇವೆ. ಅದಕ್ಕೆ ಪ್ರಕಟಣೆ ಗ್ರಂಥಕ್ಕೂ ಮತ್ತು ಸತ್ಯವೇದಲ್ಲಿರುವ ಆಯಾ ಭಾಗಗಳಿಗೂ ಬಹಳ ನಿಕಟ ಸಂಬಂಧ ಇರ್ತದೆ. ಆದ್ದರಿಂದ ಪ್ರಕಟಣೆ ಗ್ರಂಥದ ವಚನಗಳನ್ನು ಒಂದೊಂದು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸತ್ಯವೇದದ ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ಅದರ ಉಲ್ಲೇಖಗಳನ್ನು ಧ್ಯಾನಿಸುತ್ತಾ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಹೇಳ್ತಾನೆ. ಆದರೆ 4ನೇ ವಚನದಲ್ಲಿ ಮಧ್ಯಭಾಗದಿಂದ ಓದ್ತೇನೆ. ಆಹಾಬನು ಸಿಟ್ಟಿನಿಂದ ಗಂಟು ಮೋರೆ ಮಾಡಿಕೊಂಡು ಮನೆಗೆ ಹೋಗಿ ಊಟ ಮಾಡಲೊಲ್ಲದೆ ಮಂಚದ ಮೇಲೆ ಮಲಗಿ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡನು. ವಾಟ್ ಏನೋ ಪಿಟಿಯಬಲ್ ಕಂಡೀಷನ್ ಆಫ್ ದಿಸ್ ಜೆಂಟ್ಲ್ಮ್ಯಾನ್. ಮನುಷ್ಯ ಈ ರೀತಿಯಾಗಿ ಇರುವುದು. ಆಗ ಅವನ ಹೆಂಡತಿಯಾದ ಈಜಬೇಲಳು, ಈ ಮಹಾತಾಯಿ ನೋಡ್ರಿ ಇವಳ ಉಪಟಳ ಎಷ್ಟು ಮಟ್ಟಿಗಿದೆ ಅಂತ. ಅವನ ಹೆಂಡತಿಯಾದ ಈಜಬೇಲಳು ಅವನ ಬಳಿಗೆ ಬಂದು ಅವನನ್ನು, ನೀನು ಯಾಕೆ ಊಟ ಮಾಡುವುದಿಲ್ಲ ಅಂತ ಕೇಳ್ತಾಳೆ. ನಿನಗೆ ಯಾವ ಚಿಂತೆ ಇರುತ್ತದೆ ಎಂದು ಕೇಳ್ತಾಳೆ. ನಾನು ಇಸ್ರೇಲಿನವನಾದ ನಾಬೋತನಿಗೆ ನಿನ್ನ ದ್ರಾಕ್ಷಾ ತೋಟವನ್ನು ನನಗೆ ಮಾರುಬಿಡು, ಹಣ ಬೇಡವಾದರೆ ನಿನಗೆ ಬೇರೊಂದು ದ್ರಾಕ್ಷಿ ತೋಟವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದೆನು. ಆದರೆ ಅವನು ಕೊಡುವುದಿಲ್ಲ ಎಂದನು ಎಂದು ಅದಕ್ಕೆ ಉತ್ತರ ಕೊಟ್ಟನು. ಆಗ ಅವನ ಹೆಂಡತಿಯಾದ ಈಜಬೇಲಳು, ನೋಡ್ರಿ ಗಮನಿಸಿ ಅಲ್ಲಿ, ಅವನಿಗೆ, ನೀನು ಇಸ್ರಾಯೇಲರ ಅರಸನೋ? ಆಕೆ ಹೀಯಾಳಿಸ್ತಿದ್ದಾಳೆ. He has become a butt of ridicule in the hands of his own wife. ತನ್ನ ಪತ್ನಿಯ ಕೈಯಲ್ಲಿ ಆ ರೀತಿಯಾಗಿ ಮಾನ ಮರ್ಯಾದೆ ಹರಾಜು ಹಾಕಿಸ್ಕೊಂಡವನಾಗಿ ಬಿಡ್ತಾನೆ. ಆಕೆ ಹೇಳುವ ಮಾತುಗಳನ್ನು ಗಮನಿಸಿ ನೋಡ್ರಿ. ಆಕೆ ಹೇಳ್ತಾಳೆ, ನೀನು ಇಸ್ರಾಯೇಲ ಅರಸನೋ? ಎದ್ದು ಊಟ ಮಾಡಿ ಸಂತೋಷದಿಂದಿರು. ನಾನು ನಿನಗೆ ಇಸ್ರೇಲಿನವನಾದ ನಾಬೋತನ ದ್ರಾಕ್ಷಿ ತೋಟವನ್ನು ಕೊಡುತ್ತೇನೆ ಎಂದು ನುಡಿದು. ಎಂಥ ಒಂದು ಆ ಹೆಂಗಸ್ಸು ಆಕೆ! ಅಷ್ಟು ಮಾತ್ರವಲ್ಲ, ಸಿ ದ ಲೇಟರ್ ಪಾರ್ಟ್ ಆಫ್ ದಿ ವರ್ಸ್, ಆ ವಚನದ ನಂತರದ ಭಾಗ ನೋಡಿ. ನಾನು ಯಾಕೆ ಈ ಕ್ಯಾರೆಕ್ಟರ್ ಸ್ಟಡಿ ಮಾಡಬೇಕು ಬೈಬಲ್ ಸ್ಟಡಿನಲ್ಲಿ ಅಂದ್ರೆ, ಸುಮ್ಮನೆ ಅಲ್ಲಿ ಈಜಬೇಲ್ ಅಂದ್ರೆ ದೇವ್ರಿಗೆ ಇಷ್ಟ ಇಲ್ಲ, ಅಥವಾ ಈಜಬೇಲ್ ಅಂದ್ರೆ ಏನೋ ತಪ್ಪು ಕೆಲಸ ಮಾಡಲಿ, ಈಜಬೇಲ್ ಅಂದ್ರೆ ಜಾರತ್ವ ಮತ್ತು ವಿಗ್ರಹಾರಾಧನೆ. ನೋ, ಅದರೊಂದಿಗೆ ನಾವು ವಿ ನೀಡ್ ಟು ಗೋ ಡೀಪ್ ಇನ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಆಳಕ್ಕೆ ಹೋಗಿ ಆ ಹೆಣ್ಣಿನ ಸ್ವಭಾವ, ಆ ಹೆಣ್ಣಿನ ಭಾವನಾತ್ಮಕ ಪರಿಸ್ಥಿತಿಯನ್ನ ನಾವು ಯೋಚನೆ ಮಾಡಬೇಕು. ಆ ಕಾಲದಲ್ಲೇ ಅಲ್ಲ, ಈ ಕಾಲದಲ್ಲಿ ಆಹಾಬರಿದ್ದಾರೆ. ಅವರೇನೋ ತಪ್ಪಿಸ್ಕೊಳ್ತಾರೆ, ಆದ್ರೆ ಅವರ ಹೆಂಡತಿಯ ಒಂದು ಚಿತ್ರವನ್ನು ಮುಂದಕ್ಕೆ ತರ್ತಾರೆ. ಕನ್ನಡದಲ್ಲಿ ಒಂದು ಮಾತಿದೆ, ಕೋತಿ ಮೇಕೆ ಬಣ್ಣೆಗೆ ಅದೇನೋ ಮೇಕೆ ಬಾಯಿಗೆ ಬೆಣ್ಣೆ ಒರೆಸಿ ತಾನು ತಿಂದ ಹಾಗಿರುತ್ತಂತೆ. ಹಾಗೆ ಅವನು ತನ್ನ ಹೆಂಡತಿಯಾದ ಇಜಬೇಲಳನ್ನು ಮುಂದಿಡ್ತಾನೆ. ಕೋತಿ ಬೆಣ್ಣೆ ತಿಂದು ಮೇಕೆ ಬಾಯಿಗೆ ಒರೆಸಿದ ಹಾಗೆ ಇವನು ಆ ಕಡೆ ತಿರುಗಿಕೊಂಡು ಮಲ್ಕೊಂಡು ಆಮೇಲೆ ಅವನು ಪಡೆದುಕೊಳ್ಳೋದಕ್ಕೆ ತನ್ನ ಹೆಂಡತಿಯ ಮೂಲಕವಾಗಿ. ಪ್ರಿಯರೇ, ಆಗ ಗಮನಿಸಿ ನೋಡ್ತೇವೆ, ಎಲ್ಲರೂ ನಾಬೋತನನ್ನು ನೆರೆದ ಸಭೆಯ ಮುಂದೆ ನಿಲ್ಲಿಸಿ ಅವನು ದೇವರನ್ನು ಅರಸನನ್ನು ಶಪಿಸಿ ನಿಜವಾಗಿ ಎಂಬುದಾಗಿ ಇಬ್ಬರು ದುಷ್ಟ ಮನುಷ್ಯರಿಂದ ಅವನಿಗೆ ವಿರೋಧವಾಗಿ ಸಾಕ್ಷಿ ಹೇಳಿಸಿ ಅವನನ್ನು ಹೊರಗೆ ಒಯ್ದು ಕಲ್ಲೆಸೆದು ಕೊಲ್ಲಿಸಿ ಎಂದು ಬರೆದಿದ್ದಳಂತೆ ಒಂದು ಪತ್ರದಲ್ಲಿ. ನೋಡ್ರಿ ಆ ಪತ್ರ ಹೆಂಗಿದೆ. 8ನೇ ವಚನದಲ್ಲಿ, ಅಹಾಬನ ಹೆಸರಲ್ಲಿ ಒಂದು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನು ನಾಬೋತನ ಊರಿನಲ್ಲಿರೋ ಜನರಿಗೆ ಕಳಿಸ್ತಾಳೆ. ಶಿ ಮಿಸ್ಯೂಸಸ್ ದಿ ಪವರ್ ಆಫ್ ಕಿಂಗ್. ಅರಸನ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿರುವ ಹೆಂಗಸು ಈ ಯೆಜಬೇಲಳು. ಅವಳಿಗೆ ಆ ಹಕ್ಕಿಲ್ಲ, ಆ ಸ್ಟ್ಯಾಂಪ್ ಮಾಡುವ ಹಕ್ಕಿಲ್ಲ. ರಾಜಮುದ್ರೆ ಅಂದ್ರೆ ಹಳೆ ಕಾಲದಲ್ಲಿ
ಅದಕ್ಕೆ ಬಹಳ ಗೌರವ. ಆ ಶಾಸನಗಳನ್ನು ಮಾಡಿ ರಾಜಮುದ್ರೆ ಹಾಕಿದಾದರೆ ಇಡೀ ರಾಜ್ಯದಲ್ಲೆಲ್ಲ ಆ ಪ್ರಕಾರವಾಗೇ ನಡಿಬೇಕು. ಆದರೆ ಪ್ರಿಯರೇ, ಆ ರಾಜ ಮುದ್ರೆಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಪತ್ರವನ್ನು ಬರೆದು ಅದಕ್ಕೆ ಅವನ ಮುದ್ರೆ ಹಾಕಿ ಅದನ್ನ ನಾಬೋತನ ಆ ಊರಿನ ಆ ಹಿರಿಯರಿಗೆ ಕಳಿಸಿಕೊಟ್ಟು ಅವನನ್ನು ಕೊಲ್ಲಿಸ್ತಾಳಂದ್ರೆ ಎಷ್ಟು ಕನ್ನಿಂಗ್ನೆಸ್, ಅಥವಾ ಎಷ್ಟು ಭಯಾನಕವಾದಂತ ದೌರ್ಜನ್ಯ ಮಾಡುವಂತ ಯೆಜೆಬೇಲಳು. ಒಂದು ವಚನದಲ್ಲಿ ಮಾತ್ರ ನಾವೆಲ್ಲ ನೋಡ್ತೇವೆ, ಅಕ್ಷರಾರ್ಥವಾಗಿ ಇರುವಂತ ಯೆಜೆಬೇಲಳು ಎಂಬುದಾಗಿ ನೋಡುವಾಗ ಆಕೆ ಕೇವಲ ಏನು ತನ್ನದೇ ಆದಂತ ಒಂದು ರೀತಿಯಲ್ಲಿ ಪ್ರವಾದಿನಿ ಎಂದು, ವಿಚಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ಬೋಧಿಸುತ್ತಾ ತಪ್ಪಾದ ಮಾರ್ಗವನ್ನು ಸೇರಿಸುತ್ತಿರುವಾಗ ಅಲ್ಲಿ ಒಂದು ಪದ ಉಪಯೋಗಿಸಲ್ಪಟ್ಟಿದೆ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 20ನೇ ವಚನದಲ್ಲಿ, ನೀನು ಅವಳನ್ನು ತಡೆಯದೇ ಬಿಟ್ಟಿರುವುದೇ. ತಡಿಬೇಕಾಗಿತ್ತು ಆಹಾಬನು. ಹಿಸ್ಟಾರಿಕಲ್ ವುಮನ್, ದ ವುಮನ್ ಕ್ಯಾರೆಕ್ಟರ್ ಇನ್ ದ ಓಲ್ಡ್ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆಯಲ್ಲಿರುವಂತಹ ಆ ಯೆಜೆಬೇಲನನ್ನ ತಡೆಯಬೇಕಾಗಿತ್ತು. ಆಹಾಬನು ತಡೆಯಬೇಕಾಗಿರುವ ಸಂದರ್ಭ ಬಂದಿತ್ತು, ಆದರೆ ತಡೆಯಲಿಲ್ಲ. ತಡೆದೇ ಇರುವುದರಿಂದ ಅದು ಏನು ಸಂಭವಿಸಿತು ಎಂಬುದಾಗಿ ನೋಡುವಾಗ ಆಕೆ ದೇವರ ಕೋಪವನ್ನ ತನ್ನ ಮೇಲೆ ತಂದುಕೊಂಡಂತವಳಾದಳು. ಇನ್ನು ಹೊಸ ಒಡಂಬಡಿಕೆಗೆ ಬಂದಾಗ, ಪ್ರಕಟಣೆ ಗ್ರಂಥಕ್ಕೆ ಬಂದಾಗ, ಥುಯತೈರ ಸಭೆ ಎಂಬುದಾಗಿ ಹೇಳುವಾಗ ಭ್ರಷ್ಟತ್ವಕ್ಕೆ, ವಿಗ್ರಹಾರಾಧನೆಗೆ ಜಾರಿ ಹೋಗುವ ಸಭೆಯಲ್ಲಿ 3 ರೀತಿಯ ಸಂಗತಿಗಳು ನಡೀತಿದ್ವು ಎಂಬುದನ್ನು ನಾವು ನೋಡ್ತೇವೆ ಸತ್ಯವೇದದ ಬೆಳಕಿನಲ್ಲಿ. ಪ್ರಕಟಣೆ ಗ್ರಂಥದಲ್ಲಿ ಮೊಟ್ಟ ಮೊದಲನೇದು, ಆ ಕಾಲಘಟ್ಟದಲ್ಲಿ ಥುಯತೈರ ಸಭೆಯ ಮತ್ತು ಪೆರ್ಗಮ ಸಭೆಯಲ್ಲಿನ ವಿಗ್ರಹಗಳು ರೋಮಾಪುರದ ಆ ಎಂಪರರ್ಸ್, ಡೊಮಿಷಿಯನ್ ಕಾಲದವರೆಗೂ ಕೂಡ, ಚಕ್ರವರ್ತಿಯಾದ ನೀರೋ, ಚಕ್ರವರ್ತಿಯಾದ ಜೂಲಿಯಸ್ ಸೀಸರ್, ಆಕ್ಟೇವಿಯಸ್ ಸೀಸರ್, ಇವರೆಲ್ಲರೂ ಕೂಡ ತಮ್ಮ ತಮ್ಮ ವಿಗ್ರಹಗಳನ್ನು ಮಾಡಿಕೊಂಡು ಈ ವಿಗ್ರಹಗಳಿಗೆ ನೀವು ಆರಾಧನೆ ಮಾಡಲೇಬೇಕು. ದ ಎಂಪರರ್ ಆಫ್ ರೋಮ್ ವಾಸ್ ಸಪೋಸ್ ಟು ಬಿ ಎ ಗಾಡ್. ಕರ್ತನಲ್ಲಿ ಪ್ರಿಯರೇ, ಆ ರೋಮ್ ಚರಿತ್ರೆಯಲ್ಲಿ, ರೋಮ್ ಇತಿಹಾಸ, ರೋಮನ್ ಲಾ ನಾವು ಓದೋದಾದ್ರೆ ಅಲ್ಲಿ ಕೆಲವು ಸಂಗತಿಗಳನ್ನ ನಾವು ನೋಡ್ತೇವೆ. ಇಂಗ್ಲಿಷ್ನಲ್ಲಿ ಬರೆಯಲ್ಪಟ್ಟಿರೋದು, ಕಿಂಗ್ ಕ್ಯಾನ್ ಡೂ ನೋ ರಾಂಗ್. ಅರಸನು ತಪ್ಪು ಮಾಡುವವನಲ್ಲ. ಕಿಂಗ್ ಈಸ್ ಡೆಡ್ ಬಟ್ ಕಿಂಗ್ ಈಸ್ ಅಲೈವ್. ಅರಸತನಕ್ಕೆ ಸಾವಿಲ್ಲ. ಕಿಂಗ್ಶಿಪ್ ಈಸ್ ನಾಟ್ ಡೆಡ್. ಅಂದ್ರೆ ಅರಸತ್ವ, ಅದರ ಆ ರಾಜರಿಕದ ಒಂದು ಆ ಶಕ್ತಿ ಆ ರೀತಿಯಾಗಿರ್ತಿತ್ತು. ರೋಮನ್ ಲಾ ಮತ್ತು ರೋಮನ್ ಅಡ್ಮಿನಿಸ್ಟ್ರೇಷನ್ ಗ್ರೀಕು ಭಾಷೆದವರ ಜೊತೆಗೆ ಸೇರಿಕೊಂಡಾಗ ರೋಮನ್ಸ್ ಒಂದು ಸಾಮ್ರಾಜ್ಯದ ಒಂದು ಹೆಗ್ಗಳಿಕೆ ಇನ್ನೂ ಹೆಚ್ಚಾಯ್ತು. ಯಾಕಂದ್ರೆ ಗ್ರೇಷಿಯೋ ರೋಮನ್ ಕಲ್ಚರ್ ಅಂತ ಒಂದು ಹೊಸ ಸಂಸ್ಕೃತಿ ಹುಟ್ಟಿಕೊಳ್ತು. ಅಂದ್ರೆ 2 ರಾಜ್ಯಗಳು ಒಂದು ಸಂಯುಕ್ತ ಸರ್ಕಾರ ಆದ ರೀತಿಯಲ್ಲಿ ಸೇರಿಕೊಂಡಾಗ ಅವು ಇನ್ನೂ ಬಲಗೊಂಡಾಗಿರುವಾಗ ಅಲ್ಲಿನ ದೇವರುಗಳಿಗೆ ಜಾತ್ರೆ ಮಾಡುವುದು, ಆಯಾ ದೇವಾಲಯಗಳಲ್ಲಿ, ಆಯಾ ದಿನಗಳಲ್ಲಿ, ಆಯಾ ಸಂದರ್ಭಗಳಲ್ಲಿ ಎಲ್ಲರೂ ಒಟ್ಟಿಗೆ ಊಟ ಮಾಡುವುದು ಮತ್ತು ಅಲ್ಲಿಯೇ ಆ ಟೆಂಪಲ್ ಈಟಿಂಗ್ ಅಂತಕ್ಕಂಥದ್ದು. ಅಲ್ಲಿನ ದೇವರು ಎಂಬುದಾಗಿ ನೋಡುವಾಗ ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಥುಯತೈರದಲ್ಲಿರುವಂತಹ ಒಬ್ಬ ವಿಗ್ರಹ ಯಾವುದೆಂಬುದಾಗಿ ಹೇಳುವಾಗ ಟೈರಮ್ನೋಸ್ ಅಂತ ಇತಿಹಾಸಕಾರರು ಹೇಳುವಂಥದ್ದು. ಟೈರಮ್ನೋಸ್ ಅನ್ನೋದು ಈ ಗ್ರೀಕು ದೇವರುಗಳಲ್ಲಿ ಸೂರ್ಯ ದೇವನಿಗೆ ಸಮಾನ. ಈ ರೋಮ್ ಸಾಮ್ರಾಜ್ಯದವರಿಗೆ ಆ ಸೂರ್ಯ ದೇವನ ಒಂದು ಇದು ಇರಲಿಲ್ಲ. ಆದ್ರೆ ಯಾವಾಗ ಗ್ರೀಕು ಮತ್ತು ಗ್ರೇಷಿಯೋ ರೋಮನ್ ಕಲ್ಚರ್ ಬಂದಾಗ 1ನೇ ಶತಮಾನದಲ್ಲಿ, ಯಾವಾಗ ಈ ಗ್ರೀಕು ಭಾಷೆ ಪ್ರಾಬಲ್ಯ ಪಡ್ಕೊಳ್ಳುತ್ತೋ, ಎಲ್ಲ ರೋಡ್ಗಳು ರೋಮ್ ಸಾಮ್ರಾಜ್ಯ ಕಡೆಗೆ ಸೇರ್ಕೊಳ್ತವೋ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತ. ರೋಮ್ ಸಾಮ್ರಾಜ್ಯವು ಆ ಕಾಲದಲ್ಲಿ
ಬಹಳ ಬಲಶಾಲಿ ಆಗಿರುವಂತ ಒಂದು ರಾಜ್ಯ ಆಗಿತ್ತು. ಹಾಗಾಗಿ ಅದೇ ರೀತಿ ಟೆಂಪಲ್ ಡ್ರಿಂಕಿಂಗ್, ಟೆಂಪಲ್ ಪ್ರಾಸ್ಟಿಟ್ಯೂಷನ್, ಈ ಮೂರು ಭಯಾನಕವಾದ ಅಪರಾಧಗಳು ತುವತೈರ ಸಭೆಯ ಕಾಲಘಟ್ಟದಲ್ಲಿ ಜನರು ಮಾಡಲು ಆ ಸ್ತ್ರೀಯ ಆ ಒಂದು ಶಕ್ತಿಯ ಪ್ರಭಾವದಿಂದ ಇವರೆಲ್ಲರೂ ಕೂಡ ದಾರಿ ತಪ್ಪಿ ಹೋಗುವಂತವರಾಗಿದ್ದರು ಪ್ರಿಯರೇ. ಆದರೆ ತುವತೈರ ಸಭೆಯ ಪ್ರತ್ಯೇಕತೆ ಏನೆಂಬುದಾಗಿ ಹೇಳುವಾಗ ಅದು ಬಹಳ ಪ್ರೀತಿ ಇರುವ ಸಭೆ, ಕರ್ತನಲ್ಲಿ ಪ್ರಿಯರೇ, ಬಹಳ ಪರೋಪಕಾರ ಇರುವ ಸಭೆ. ಪರ್ಪಲ್ ಕಲರ್ ಮತ್ತು ಲೆದರ್ ಥಿಂಗ್ಸ್, ಈ ಒಂದು ಚರ್ಮದ ವಸ್ತುಗಳು ವಿಸ್ತಾರವಾಗಿ ಮಾರಾಟ ಮಾಡತಕ್ಕಂಥ ತುಂಬಾ ವಿಸ್ತೃತವಾಗಿರುವಂಥದ್ದು ಕೂಡ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಬಲವಾಗಿ ನಂಬಿಕೆ ಇಟ್ಟಿರುವಂತ ಕೆಲವು ಸಹೋದರ ಸಹೋದರಿಯರು ಇದ್ದರು. ಅವರ ವಿಷಯದಲ್ಲಿ ನಾವು 24, 25, 26 ವರ್ಷದಲ್ಲಿ ಮುಂದಕ್ಕೆ ಓದ್ತಾ ಇರ್ತೀವಿ. ಹಾಗೆ ನಾವು ಗಮನಿಸಿ ನೋಡುವುದಾದ್ರೆ ಆ ತುವತೈರದಲ್ಲಿರುವ ಆ ಇಜಬೇಲಳ ಈ ಮೂರು ಸಂಗತಿಗಳು, ಟೆಂಪಲ್ ಈಟಿಂಗ್, ಟೆಂಪಲ್ ಡ್ರಿಂಕಿಂಗ್, ಟೆಂಪಲ್ ಪ್ರಾಸ್ಟಿಟ್ಯೂಷನ್, ಆ ಕಾಲಘಟ್ಟದಲ್ಲಿನೇ ಆ ರೀತಿಯಾಗಿರುವಂತಹ ಜಾರತ್ವ ಪ್ರಬಲಿ ಹೋಗಿತ್ತು. ಆನೆ ದೇವರುಗಳ ಆ ಈಜಿಪ್ಟ್ ಮತ್ತು ರೋಮ್, ಗ್ರೀಕ್ ಆ ದೇವತೆಗಳ ಆ ದೇವಾಲಯಗಳ ಒಳಗಡೆನೆ ಆ ಒಂದು ವಿಚಿತ್ರವಾದಂತ ಆ ಒಂದು ಸಂಪ್ರದಾಯ ಇತ್ತು. ಗಂಡು ಹೆಣ್ಣು ಸೇರಿಕೊಳ್ಳುವಂತ ಒಂದು ಸ್ಥಳವು ಆಗಿ ಹೋಯಿತು. ಆದುದರಿಂದ ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದ ಆ ಸಂಗತಿಗಳಲ್ಲಿ ನಾವು ಗಮನಿಸಿ ನೋಡುವಾಗ ಈ ಎರಡು ಸಂಗತಿಗಳು ಕೂಡ ದೇವರ ಕೋಪವನ್ನು ಎಬ್ಬಿಸುವಂಥವು. ವಿಗ್ರಹವು ದೇವರಿಗೆ ಆಗ್ರಹವನ್ನು ತರುವಂತದ್ದಾಗಿದೆ ಮತ್ತು ಜಾರತ್ವವು ದೇವರಿಗೆ ಆಗ್ರಹವನ್ನು ತರುವಂತದ್ದಾಗಿದೆ. ಹಾಗಾಗಿ ನಾವು ಗಮನಿಸಿ ನೋಡ್ತೀವಿ. 22ನೇ ವಚನ ಒಂದು ಮಾತು ನೋಡ್ಕೊಳ್ಳೋಣ. ದೇವರ ಕಡೆಗೆ ತಿರುಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. 21 ಓದ್ತಾ ಇದ್ದೇನೆ. ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ. ಇಗೋ, ಅವಳ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರೇಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೂ ಗೊತ್ತಾಗುವುದು. ಕರ್ತನಲ್ಲಿ ಪ್ರಿಯರೇ, ದಿಸ್ ಈಸ್ ದ ವೆರಿ ಸ್ಯಾಡ್ ಸಿಚುವೇಶನ್. ಈ ಭಯಂಕರವಾದಂತ ತೀರ್ಪು ಬರುವ ಹಾಗಿದೆ. ಆ ಒಂದು ತೀರ್ಪು ತೀರಿಸಕ್ಕೋಸ್ಕರವಾಗಿಯೇ ಕರ್ತನಾದ ಯೇಸು ಕ್ರಿಸ್ತನ ಪಾದಗಳು ಯಾವ ರೀತಿ ಹೇಳಲ್ಪಟ್ಟಿವೆ ಎಂಬುದಾಗಿ ಹೇಳುವಾಗ, ಬೆಂಕಿಯ ಉರಿ, 18ನೇ ವಚನ ನಾನು ಓದ್ತಾ ಇದ್ದೇನೆ. ಬೆಂಕಿಯ ಉರಿಯಂತಿರುವ ಕಣ್ಣುಗಳು, ತಾಮ್ರದಂತಿರುವ ಪಾದಗಳು ಉಳ್ಳ ದೇವಕುಮಾರನು. ಆದ್ದರಿಂದ ವಾಟ್ ಈಸ್ ದ ಅಪ್ಲಿಕೇಶನ್? ಇದು ನಮ್ಗೆ ಅನ್ವಯಿಸುವಂಥದ್ದೇನು? ನಾವು ದೇವರ ಕೋಪವನ್ನು ಎಬ್ಬಿಸುವಂತವರಾಗಿರಬಾರದು. ಒಬ್ಬ ಸಹೋದರನ ದ್ವೇಷಿಸಿ ಅವನನ್ನು ದ್ರೋಹಿ ಅಂತ ಹೇಳಿದರೆ ನರಹತ್ಯೆ ಮಾಡಿದ ಹಾಗೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ. ಕರ್ತನಲ್ಲಿ ಪ್ರಿಯರೇ, ಒಂದು ಸ್ತ್ರೀಯನ್ನು ಮೋಹದ ದೃಷ್ಟಿಯಿಂದ ನೋಡಿದರೆ ವ್ಯಭಿಚಾರ ಮಾಡದಂತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಬಂದಿದ್ದಾನೆ. ಆತನಲ್ಲಿ ನಂಬಿಕೆ ಇಟ್ಟಿರುವಂತಹ ನಾವು ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುಬಾಳಿನ ಡಂಬ ಇವೆಲ್ಲವನ್ನು ತೊಲಗಿ ಬಿಟ್ಟು ಒಂದು ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗವಾಗಿ ಆತನ ಬರೋಣವನ್ನು ಎದುರು ನೋಡುವಂತವರಾಗಿರಬೇಕಾಗಿದೆ. ಅಂಥವರಿಗೆ ಮಾತ್ರ ಕರ್ತನಾಂತ ಯೇಸು ಕ್ರಿಸ್ತನು ಬರುವ ಸಂದರ್ಭದಲ್ಲಿ ನಾವು ಎತ್ತಲ್ಪಡುವಂತವರಾಗಿರ್ತೇವೆ. ಯಾಕೆ ಈ ಎಲ್ಲ ಸಂಗತಿಗಳನ್ನು ಎಷ್ಟು ವಿವರವಾಗಿ ದೇವರ ವಾಕ್ಯದಲ್ಲಿ, ಪ್ರಕಟಣೆ ಗ್ರಂಥದಲ್ಲಿ ಭಕ್ತನಾದ ಯೋಹಾನನ ಮೂಲಕವಾಗಿ ಪತ್ಮೋಸ ದ್ವೀಪದಲ್ಲಿ ದೇವರಾತ್ಮನ ಬರೆಸಿಟ್ಟಿದ್ದು ನಮ್ಮ ಆತ್ಮಿಕ ಅಭಿವೃದ್ಧಿಗೋಸ್ಕರವಾಗಿಯೇ, ನಾವು ಪುನರಾವಲೋಕನ ಮಾಡಿಕೊಳ್ಳೋದಕ್ಕೋಸ್ಕರವಾಗಿಯೇ ಈ ರೀತಿಯಾಗಿರುವಂಥ ಸಂಗತಿಗಳು ಇರುವುದಾಗ ವಾಕ್ಯದೊಂದಿಗೆ
ವಾಕ್ಯವೆಂಬ ಉದಕ ಸ್ನಾನ, ವಾಕ್ಯದಿಂದ ನಾವು ತೊಳೆಯಲ್ಪಟ್ಟು ಕರ್ತನಾದ ಯೇಸು ಕ್ರಿಸ್ತನ ರಕ್ತ ನಾವು ತೊಳೆಯಲ್ಪಟ್ಟವರಾಗಿ ಕ್ಷಮೆ ಹೊಂದಿದಂಥವರಾಗಿ ಕರ್ತನೇ ನಾವು ನಿನ್ನ ಬರೋಣಕ್ಕೆ ಕಾಯ್ತಿರ್ತೇವೆ. ಈ ಮನೋಭಾವದಿಂದ ನಮ್ಮಲ್ಲಿರುವಂಥ ಆಲ್ ನೆಗೆಟಿವ್ ಕ್ವಾಲಿಟೀಸ್, ಒಬ್ಬ ಭಕ್ತನೇ ಹೇಳ್ತಾನೆ, ಪ್ರಾರ್ಥನೆ ಮಾಡುವುದರಿಂದ ನಾನು ಏನು ಪಡ್ಕೊಳ್ತಾ ಇದ್ರು, ನನಗೇನು ಸಿಕ್ಕದ ಇದ್ರು, ನನಗೇನು ಸಿಗುತ್ತಂದ್ರೆ ನನ್ನ ಒಳಗಡೆ ಇರುವಂತಹ ದುರಾತ್ಮಗಳು ಹೊರಟು ಹೋಗ್ತವೆ. ಕಲಹ ಒಂದು ದುರಾತ್ಮ, ಸೇಡು ಒಂದು ದುರಾತ್ಮ, ದ್ವೇಷ ಒಂದು ದುರಾತ್ಮ, ಹೊಟ್ಟೆ ಕಿಚ್ಚು ಒಂದು ದುರಾತ್ಮ, ಜಗಳ ಒಂದು ದುರಾತ್ಮ, ಕಕ್ಷಭೇದ ಒಂದು ದುರಾತ್ಮ, ಮತ್ಸರ ಒಂದು ದುರಾತ್ಮ, ಇವೆಲ್ಲವೂ ಖಾಲಿ ಆಗ್ತವೆ ನಾನು ಪ್ರಾರ್ಥನೆ ಮಾಡುವುದಾದರೆ. ಏನು ಹೊಂದಿಕೊಳ್ಳದಿದ್ರೂ ಚಿಂತೆ ಇಲ್ಲ, ಇವು ಖಾಲಿ ಆಗ್ತವೆ. ಕರ್ತನಲ್ಲಿ ಪ್ರಿಯರೇ, ತುವತೈರ ಸಭೆ ಲೋಕಕ್ಕೆ ಜಾರಿ ಹೋಗುವಂತಹ ಸಭೆ ಆಗಿತ್ತು. ಮುಂದಿನ ಸಂದರ್ಭಗಳಲ್ಲಿ ಸಭೆಯಲ್ಲಿನ ಕೆಲವರನ್ನ ದೇವರು ಯಾವ ಆಶ್ವಾಸನೆ ಕೊಟ್ಟು, ಯಾವ ವಾಗ್ದಾನ ಕೊಟ್ಟು ತನ್ನವರನ್ನಾಗಿ ಮಾಡಿಕೊಳ್ತಾನೆ ಮತ್ತು ಇಸಬೇಲಳಿಗೆ ಹೇಗೆ ಶಿಕ್ಷೆ ಉಂಟಾಗ್ತದೆ ಎಂಬುದನ್ನು ದೇವರ ಚಿತ್ತವಾದರೆ ನಾವು ಮುಂದಿನ ದಿನಗಳಲ್ಲಿ ಧ್ಯಾನಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್.